ವಾಯ್ಲೆನ್ಸ್ ಬೆಂಕಿ ಹೆಚ್ಚಿಸಿದವರಿಂದಲೇ ನಷ್ಟದ ಹಣ ವಸೂಲಿ ಸಿಎಂ ಧಾಮಿ ಎಚ್ಚರಿಕೆ. ಗಲಭೆಯಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಬೆಂಕಿ ಹಚ್ಚಿದವರೇ ಅದರ ಪರಿಹಾರ ನೀಡಬೇಕು ಅಂತ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಎಚ್ಚರಿಕೆ ನೀಡಿದ್ದಾರೆ. ಉತ್ತರಾಖಂಡದ ಹಲ್ದ್ವಾನಿಯಲ್ಲಿ ಅಕ್ರಮ ಮಸೀದಿ ಮತ್ತು ಮದರಸಾ ತೆರವು ವಿರೋಧಿ ಗೆದ್ದಿರುವಂತಹ ಗಲಭೆ ಹಿಂಸಾಚಾರ ತೀವ್ರ ಸ್ವರೂಪವನ್ನ ಪಡೆದಿದ್ದು ಇದುವರೆಗೆ 6ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದು 250ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂಬುದು ವರದಿಯಾಗಿದೆ. ಇನ್ನು ಗಲಭೆಯ ಹಿನ್ನೆಲೆಯಲ್ಲಿ ತುರ್ತು ಸಭೆಯನ್ನ ನಡೆಸಿರುವಂತಹ ಮುಖ್ಯಮಂತ್ರಿಗಳು ಅಶಿಸ್ತಿನ ಅಂಶಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಪ್ರದೇಶದಲ್ಲಿ ಹೆಚ್ಚಿನ ಪೊಲೀಸ್ ಪಡೆಗಳನ್ನ ನಿಯೋಜಿಸಲಾಗಿದೆ. ಈ ಪ್ರದೇಶದಲ್ಲಿ ಸಂಪೂರ್ಣ ಲಾಕ್ಡೌನ್ ಪರಿಸ್ಥಿತಿ ಇದೆ. ಅಗತ್ಯ ವಸ್ತುಗಳನ್ನ ಅಗತ್ಯ ಕೆಲಸಗಳನ್ನ ಮಾತ್ರ ಮಾಡಲು ಅನುಮತಿ ಇದೆ. ಗಲಭೆಯಲ್ಲಿ ಭಾಗಿಯಾದವರ ಮುಖಗಳು ವಿಡಿಯೋದಲ್ಲಿ ಸೆರೆಯಾಗಿದೆ. ಈಗ ಆಗಿರುವ ಹಾನಿಗೆ ಅವರಿಂದಲೇ ಪರಿಹಾರ ವಸೂಲಿಯನ್ನ ಮಾಡಲಾಗಿದೆ ಅಂತ ಸೂಚಿಸಿದ್ದಾರೆ. ಇನ್ನು ನೈನಿತಾಲ್ ಜಿಲ್ಲೆಯ ಹಲ್ದಾನಿಯ ಬಗಲ್ಪುರ ಪ್ರದೇಶದಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಅತಿಕ್ರಮಗಳನ್ನ ತೆಗೆದುಹಾಕಲು ಕಾರ್ಯಾಚರಣೆಗೆ ಮುಂದಾದಾಗ ದುಷ್ಕರ್ಮಿಗಳು ದಾಳಿಯನ್ನ ನಡೆಸಿ ಪೆಟ್ರೋಲ್, ಕಲ್ಲು, ಬಾಂಬ್, ಅಕ್ರಮ ಪಿಸ್ತೂಲ್ಗಳಿಂದ ಗುಂಡಿನ ದಾಳಿಯನ್ನ ಹರಿಸಿದ್ದಾರೆ. ಇದಾದ ಬಳಿಕ ಪೊಲೀಸರು ಮತ್ತು ಸ್ಥಳೀಯ ವಾಹನಗಳಿಗೆ ಬೆಂಕಿ ಹಚ್ಚಲಾಯಿತು. ಅಷ್ಟೇ ಅಲ್ಲ, ಬಗಲ್ಪುರ ಪೊಲೀಸ್ ಠಾಣೆಗೂ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ. ಪೊಲೀಸರ ಮೇಲೆ ದಾಳಿ ಕೂಡ ನಡೆಸಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.